ಅಯ್ಯೋ ಮಮ್ಮಿ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಹೆಂಗ್ ಬಂತು ಬೇಬಿ? ತುಂಬಾ ನಾಜೂಕಾಗಿ ಬೆಳೆದಿದ್ದಾಳೆ ಈಶಾ. ಈ ಬಡತನದ ಮನೆ, ಇಲ್ಲಿವರೆಗೂ ಅವಳು ಡ್ರಾಯಿಂಗ್ ಬುಕ್ಕಲ್ಲಿ ಕೂಡ ಅದನ್ನ ನೋಡಿರಲ್ಲ. ಪಾಪ ಅವಳಿಗೆ ಈ ತರ ಮನೇಲಿ ಇರಬೇಕಾಗಿದೆ. ಮೋನಿಕಾ ಅವರೇ, ಇದರಲ್ಲಿ ಸ್ವಲ್ಪ ಹಣ ಇದೆ, ಇದು ಪ್ಲೀಸ್ ನೀವು ಇಟ್ಕೊಳ್ಳಿ. ಇಶಾಗೆ ಯಾವುದೇ ರೀತಿ ಕಷ್ಟ ಆಗ್ಬಾರ್ದು. ಪ್ರತಿ ತಿಂಗಳು ನಿಮ್ಗೆ ಜಾಸ್ತಿನೇ ಸಿಗುತ್ತೆ. ಬೇಡ ಅನ್ಬೇಡಿ, ನೀವು ಇದನ್ನು ತಗೊಳ್ಳೋವರೆಗೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ. ಥ್ಯಾಂಕ್ ಯು. ನಾನ್ ಶೇಕ್ ಆಗ್ಬಿಟ್ಟೆ ನೀನ್ ಈ ಮಾತುಗಳನ್ನ ಕೇಳಿ. ಆದ್ರೆ ಯಾವುದೇ ರೀತಿ ನನ್ನ ಮಹಾರಾಣಿನ ಈ ಮನೆಯಿಂದ ಅಲ್ಲಾಡಕ್ಕೂ ಬಿಡಲ್ಲ. ನಮ್ಮ ಮೈದ ರೌಡಿ ಆಗಿರೋದು ನಮ್ಗೆ ಲಾಭ. ಯಾಕೆಂದ್ರೆ ಇನ್ಮೇಲೆ ದುಡ್ಡು ಸಿಗ್ತಾ ಇರುತ್ತೆ, ಮತ್ತೆ ನಾವು ಹಿಂಗೆ ದುಡ್ಡನ್ನ ಎಣಿಸ್ಕೊತಾ ಇರ್ತೀವಿ. ನಮ್ಮ ಮೈದ ಏನಾದ್ರೂ ಪಂದ್ಯದಲ್ಲಿ ಸೋತೋದ್ರೆ ಆ ಮಹಾರಾಣಿ ಇಲ್ಲೇ ಮನೇಲಿ ಇರ್ತಾಳೆ. ಮತ್ತೆ ಪ್ರತಿ ತಿಂಗಳು ಇದೇ ತರ ದುಡ್ಡು ಸಿಗ್ತಾ ಇರುತ್ತೆ. ಮತ್ತೆ ಇದ್ರ ಮೇಲೆ ಬೋನಸ್ ಕೂಡ. ಬೋನಸ್? ಏನ್ ಬೋನಸ್ ಅದು? ಬೇಗ ಹೇಳಮ್ಮ, ಏನ್ ಬೋನಸ್? ಬೋನಸ್ ಅಂದ್ರೆ ಆ ಮಹಾರಾಣಿ ಏನಾದ್ರೂ ಇದೇ ಮನೇಲಿ ಇದ್ಬಿಟ್ರೆ ಅಮ್ಮನ್ ಪೂರ್ತಿ ಫೋಕಸ್ ಅವಳ ಮೇಲೆ ಇರುತ್ತೆ. ಅಲ್ಲಿಗೆ ಎಲ್ಲ ಕೋಪ ಅವಳ ಮೇಲೆ ತೋರಿಸ್ತಾರೆ. ಮತ್ತೆ ನಾನಂತೂ ಸೇಫ್ ಆಗ್ತೀನಿ. ಇದರರ್ಥ ಏನು ಅಂದ್ರೆ ಬೇಬಿ, ಈಶಾ ನಮ್ಮನೇಲಿ ಇದ್ರೆ ದುಡ್ಡು ಸಿಗುತ್ತೆ, ಮತ್ತೆ ಪಾರ್ಟಿನೂ ಮಾಡ್ಬೋದು.